All of you sit down. ಮತ್ತೆ ಈ ದಿನ ನಮ್ಮ ಕರೆಗೆ ಹೋಗೊಟ್ಟು ಶ್ರೀಯುತ ಸಾರಿಗೆ ಅಧಿಕಾರಿಗಳಾದ ಶ್ರೀನಿವಾಸ್ ಸರ್ ಅವರು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಅವರು ವಿಶೇಷ ಏನಂದ್ರೆ ಅವರ ಸೇವೆ ವಯೋನಿವೃತ್ತಿ ಹೊಂದಿದ್ದಾರೆ. ನಾಳೆಯ ದಿನ ಅಂದ್ರೆ ಅವರು ನೌಕರಿ ಸೇರಿ ವಯೋನಿವೃತ್ತಿ ನಾಳೆಯ ದಿನ ಆಗಲಿದೆ. ಮಾನ್ಯ ಗೌರವಾನ್ವಿತ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾಗಿರುವ ಶ್ರೀಯುತ ಶ್ರೀನಿವಾಸ್ ಗಿರಿ ಸರ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಆದರದ ಸ್ವಾಗತ. ಇಂದು ನಮ್ಮೆಲ್ಲರಿಗೂ ನೆನಪಿನಲ್ಲಿ ಉಳಿಯುವಂತಹ ವಿಶೇಷ ದಿನ. ಏಕೆಂದರೆ ವಯೋನಿವೃತ್ತಿ ಹೊಂದುತ್ತಿರುವ ಶ್ರೀನಿವಾಸ್ ಗಿರಿ ಸರ್ ಅವರು ಸಮಯದ ಅಭಾವ ಇದ್ದರೂ ಸಹ ನಮ್ಮ ಕರೆಗೆ ಹೋಗುಟ್ಟು ನಮ್ಮ ಶಾಲೆಗೆ ಭೇಟಿ ನೀಡಿರುವುದು ನಮಗೆಲ್ಲ ಸಂತಸದ ವಿಚಾರ. ಗಿರಿಸರ್ ಎಂದರೆ ಕೇವಲ ಒಬ್ಬ ಅಧಿಕಾರಿಯಲ್ಲ, ಅವರು ಮೌಲ್ಯಗಳ ಪ್ರತೀಕ. ತಮ್ಮ ಸೇವಾ ಜೀವನದ ಪ್ರತಿಯೊಂದು ದಿನವನ್ನು ಜನ ಸೇವೆಯಾಗಿ ನೋಡಿದವರು. ಸಂಚಾರ ನಿಯಮಗಳ ಜಾಗೃತಿ, ಸಾರ್ವಜನಿಕ ಸುರಕ್ಷತೆ ಹಾಗೂ ಕಾನೂನಿನ ಗೌರವವನ್ನು ಸಮಾಜದಲ್ಲಿ ಬೆಳೆಸುವಲ್ಲಿ ಅವರ ಪಾತ್ರ ಅತ್ಯಂತ ಮಹತ್ವವಾದದ್ದು. ಅವರು ಕೆಲಸ ಮಾಡಿದ ರೀತಿ ಎಲ್ಲರಿಗೂ ಮಾದರಿಯಾಗಿದೆ. ಶಾಂತ ಸ್ವಭಾವ, ಸರಳ ನಡೆ, ಆದರೆ ಕೆಲಸದಲ್ಲಿ ದೃಢತೆ, ಇದು ಗಿರಿ ಸರ್ ಅವರ ವ್ಯಕ್ತಿತ್ವದ ಸೌಂದರ್ಯ. ಕಠಿಣ ನಿರ್ಧಾರಗಳಲ್ಲಿಯೂ ಸಹ ಮಾನವೀಯತೆಯನ್ನು ಕಳೆದುಕೊಳ್ಳದೆ ನ್ಯಾಯ ಹಾಗೂ ಕರ್ತವ್ಯ ಎರಡನ್ನೂ ಸಮತೋಲನದಿಂದ ನಿರ್ವಹಿಸುವವರು ಅವರು. ಸಹೋದ್ಯೋಗಿಗಳಿಗೆ ಅವರು ಸದಾ ಮಾರ್ಗದರ್ಶಕ. ಹಿರಿಯ ಅಧಿಕಾರಿಗಳಿಗೆ ಪ್ರೇರಣೆಯ ಶಕ್ತಿ, ಸಾರ್ವಜನಿಕರಿಗೆ ವಿಶ್ವಾಸದ ಮುಖ. ಅನೇಕ ಯುವಕರು ಮತ್ತು ನಾಗರಿಕರು ಅವರ ಮಾತುಗಳಿಂದ ಶಿಸ್ತು ಮತ್ತು ಜವಾಬ್ದಾರಿಯ ಮೌಲ್ಯವನ್ನು ಕಲಿತಿದ್ದಾರೆ. ವಯೋನಿವೃತ್ತಿ ಎಂದರೆ ಕರ್ತವ್ಯದಿಂದ ದೂರ ಸರಿಯುವುದು ಅಲ್ಲ, ಅದು ಜೀವನದ ಮತ್ತೊಂದು ಸುಂದರ ಅಧ್ಯಾಯಕ್ಕೆ ಕಾಲಿಡುವ ಕ್ಷಣ. ಮುಂದಿನ ದಿನಗಳಲ್ಲಿ ಗಿರಿ ಸರ್ ಅವರು ಆರೋಗ್ಯದಿಂದ, ನೆಮ್ಮದಿಯಿಂದ, ಕುಟುಂಬದೊಂದಿಗೆ ಸಂತೋಷವಾಗಿ ಸಮಯ ಕಳೆಯಲಿ ಎಂದು ಹಾರೈಸುತ್ತೇವೆ. ಸಮಾಜಕ್ಕೆ ಅವರ ಅನುಭವ ಮತ್ತು ಮಾರ್ಗದರ್ಶನ ಮುಂದೆಯೂ ಪ್ರೇರಣೆಯಾಗಲಿ. ಈ ಸಂದರ್ಭದಲ್ಲಿ ಅವರ ಅನನ್ಯ ಸೇವೆಗೆ, ಶ್ರಮಕ್ಕೆ ಮತ್ತು ನಿಷ್ಠೆಗೆ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಸಮಾಜ ಸದಾ ಗೌರವದಿಂದ ನೆನಪಿಸಿಕೊಳ್ಳುತ್ತದೆ. ಗಿರಿ ಸರ್, ನಿಮ್ಮ ಜೀವನದ ಮುಂದಿನ ಪಯಣ ಶಾಂತಿ, ಆರೋಗ್ಯ ಮತ್ತು ಸಂತೋಷದಿಂದ ತುಂಬಿರಲಿ. ನಿಮಗೆ ನಮ್ಮೆಲ್ಲರ ಪ್ರೀತಿ, ಗೌರವ ಮತ್ತು ಶುಭಾಶಯಗಳು ಸದಾ ಇರುತ್ತದೆ. ಧನ್ಯವಾದಗಳು. ಈ ಸರಳ ಮಧ್ಯಾಹ್ನದ ಸಮಾರಂಭದಲ್ಲಿ ಆಸೀನರಾಗಿರ್ತಕ್ಕಂಥ ಶಾರದಾ ವಿದ್ಯಾಸಂಸ್ಥೆಯ ವ್ಯವಸ್ಥಾಪಕರೇ ಹಾಗೂ ಶಾರದಾ ಸಂಸ್ಥೆಯ ಶಿಕ್ಷಕರೇ ಹಾಗೂ ಮಂಜುನಾಥರವರ ಶ್ರೀಮತಿಯವರೇ ಹಾಗೂ ಮಕ್ಕಳೇ ಹಾಗೂ ತಾವೆಲ್ಲ ಮಕ್ಕಳಿದ್ರಿ, ತಮಗೂ ನಮಸ್ಕಾರವನ್ನು ಮಾಡುತ್ತಾ, ಇವತ್ತಿನ ದಿವಸ ಅಂದರೆ ನಾಳೆ ನಾನು ನನ್ನ ವಯೋನಿವೃತ್ತಿ ಹೊಂದ್ತಾ ಇದ್ದೇನೆ. ನಾನು ಸರಿಸುಮಾರು 34 ವರ್ಷ 26 ದಿನ ಸೇವೆಯನ್ನು ಮೋಟಾರ್ ವಾಹನ ಇಲಾಖೆಯಲ್ಲಿ ಮಾಡಿದ್ದೇನೆ ಹಾಗೂ 3 ವರ್ಷಗಳ ಕಾಲ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೇನೆ. 89ರಿಂದ ಹಾಗೂ ಶಿವಗುಪ್ಪ SCS ಪಾಲಿಟೆಕ್ನಲ್ಲಿ ಅಸಿಸ್ಟೆಂಟ್ ಲೆಕ್ಚರ್ ಆಗಿ ಸುಮಾರು 2 ವರ್ಷ ಕೆಲಸ ಮಾಡಿದ್ದೇನೆ. ಸುಮಾರು 40 ವರ್ಷ ನನ್ನ ವೃತ್ತಿ ಜೀವನ.
ಅಂದರೆ ನಮ್ಮದು ಮೂಲತಃ ಹಳ್ಳಿಯವರು ನಾವು ಗುಡೇಕೋಟೆ ಅಂತ ಕೂಡ್ಲಿಗಿ ತಾಲೂಕು ಬಳ್ಳಾರಿ ಜಿಲ್ಲೆ. ಮುಂಚೆ ಅಖಂಡ ಬಳ್ಳಾರಿ ಇತ್ತಲ್ವ, ಆಗ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ್ಲಿಗಿ ತಾಲೂಕಿತ್ತು. ಆ ತಾಲೂಕಿನ ಗ್ರಾಮವಾದ ಗುಡೇಕೋಟೆ ಗ್ರಾಮದಲ್ಲಿ ನಾನು ಭೀಮಪ್ಪ ಮತ್ತು ಅಶ್ವತ್ಥಮ್ಮ ಅವರ 8ನೇ ಮಗನಾಗಿ ಹುಟ್ಟಿರ್ತೇನೆ ನಾನು. ಹಾಗೂ 40 ವರ್ಷ ನಾನು ಏನು ಸೇವೆ ಮಾಡಿದ್ದೇನೆ, ಈ ನಮ್ಮ ಸೇವಾ ಈ ಸೇವೆಯಲ್ಲಿ ಬಹುಮುಖ್ಯ ಸುಮಾರು 7 ಬೀಳುಗಳನ್ನು ಕಂಡಿದ್ದೇವೆ ನಾವು. ನೆನಪಿಟ್ಕೊಂಡಲ್ಲೂ ಅಷ್ಟೇ ನಿಮಗೊಂದು ಸಿಕ್ಕೇ ಸಿಗುತ್ತೆ ಗುರಿ ಅಂತ ನಾನು ಅಂದ್ಕೊಂಡಿದ್ದೆ. ಇನ್ನೊಂದು ಈ 10th ಹುಡುಗರಿಗೆ ಯಾರಿದ್ದೀವಿ? ಓಕೆ, ಈಗ ನೋಡಿ ನಿಮಗೆ ಒಂದು ಸಣ್ಣ ಕಥೆ. ನಮ್ಮ ಯಾವ ಥರ ಇರಬೇಕು, ಅವಕಾಶ ಯಾವ ಥರ ಉಳಿಸ್ಕೋಬೇಕು ಅಂತ ಅವಕಾಶಕ್ಕೋಸ್ಕರ ನೀವು ಅನಿಸ್ತಾ ಇಲ್ಲ. ಒಂದು ಊರಲ್ಲಿ ರಾಜ ಇರ್ತಾನೆ, ಅವರಿಗೊಂದು ಸುಂದರವಾದ ಮಗಳಿರ್ತಾನೆ. ಒಬ್ಬ ದಾರಿಯಲ್ಲಿ ಹೋಗುತ್ತಿದ್ದ ಒಬ್ಬ ಯುವಕ ಆ ಹುಡುಗಿನ ಇಷ್ಟಪಟ್ಟ. ಅವ್ನು ಇಷ್ಟಪಟ್ಟ ಅಂದ ತಕ್ಷಣ ಅವನೇನು ಧೈರ್ಯ ಕಳ್ಕೊಳ್ಳೋದಿಲ್ಲ, ಸೀದಾ ಹೋಗಿ ರಾಜನ ಹತ್ರ ಹೋಗ್ತಾನೆ. ನನಗೆ ನಿಮ್ಮ ಮಗಳ ಮೇಲೆ ಇಷ್ಟ ಆಗಿದೆ, ನಮಗೆ ಮದುವೆ ಮಾಡಿಕೊಡಿ, ನಾವು ಜೀವನ ಮಾಡ್ತೀವಿ. ಅವರು ರಾಜ ಕೂಡ ಚಿಟ್ಟಿ ಬರಲ್ಲ. ಸಾಮಾನ್ಯವಾಗಿ ಒಬ್ಬ ರಾಜನ ಮಗಳಿಗೆ ಯಾರಾದರೂ ಹಾದಿಯಲ್ಲಿ ಹೋಗೋರು ಕೇಳ್ತಾರೆ ಅಂದರೆ ಸಿಟ್ಟು ಬರ್ತಾರೆ, ಇಲ್ಲಾಂದರೆ ಶಿರಚ್ಛೇದನ ಮಾಡೋಂಥ ಇವುಗಳು ಇರ್ತಾರೆ. ಆದರೂ ಅವ್ರು ಏನು ಮಾಡ್ತಾರೆ ಅಂದರೆ, ಆಯ್ತಪ್ಪ ನಾನು ನಿಮ್ಮ ಮಗಳಿಗೆ ಕೊಟ್ಟೆ, ನಿನಗೊಂದು ಪರೀಕ್ಷೆ ಇತ್ತು, ಅದರಲ್ಲಿ ಪಾಸ್ ಆಗ. ಅವ್ರು ಏನು ಮಾಡ್ತಾನೆ, ಅವನು ಪರೀಕ್ಷೆ ಏನಪ್ಪ ಅಂತಂದರೆ ಗೂಡಿನ ಕಟ್ಟಬೇಕು. ಜೈ ಹಿಂದ್ ಜೈ. ಕಟ್ಟೋದು ಯಾವ ಥರ ಕಟ್ತಾರೆ? ಅಧಿಕಾರಿಗಳು ತಮಗೆಲ್ಲ ಯಾವ ರೀತಿ ತಾವು ಛಲ ಇರಬೇಕು, ಯಾವ ರೀತಿ ತಾವೆಲ್ಲ ಅಭ್ಯಾಸ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅವರು ಹೇಳಿಕೊಟ್ಟಂತ ಮಾರ್ಗದಲ್ಲಿ ತಾವೆಲ್ಲ ಮುನ್ನಡೆಯಬೇಕು. ತಾವುಗಳು ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅಧಿಕಾರಿಗಳಾಗಿ ಹೊರಹೊಮ್ಮೋದ್ರಲ್ಲಿ ಎರಡು ಮಾತಿಲ್ಲ. ಆದ ಕಾರಣ ತಾವು ಹಿರಿಯರ ಮಾರ್ಗದರ್ಶನ ಹಾಗೂ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಮುನ್ನಡೀತೀರಿ ಅಂತೇಳಿ ಹೇಳ್ತಾ, ಈ ದಿನ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಶಾಲೆಗೆ ಆಗಮಿಸಿ ನಮ್ಮ ಮಕ್ಕಳಿಗೆ ಒಂದೆರಡು ನುಡಿಮುತ್ತುಗಳನ್ನು ತಿಳಿಸಿದಂಥ ಶ್ರೀಯುತರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಜೋರಾದ ಚಪ್ಪಾಳೆ ಮುಖಾಂತರ